ಒಂದು ಒಂದು ಏನತ್ತೆ ನಿಮ್ಮ ಅಮ್ಮ ಇರು ಆಷಾಢಕ್ಕೆ ಕರಿಯಕ್ಕೆ ಬರ್ತಾರೇನಾ ಬರಬೇಡ್ರಿ ನಮ್ಮ ಅತ್ತೆರು ಕಳಿಸಲ್ಲ ಅಂತ ಅನ್ನು ಗೊತ್ತಿಲ್ಲ ಕಣತ್ತೆ ಬರ್ತಾರೆ ಹೆಂಗ ಮುಂಚೆನೇ ಹೇಳಮ್ಮ ನಿಮ್ಮ ಅಮ್ಮಗೆ ಅಮ್ಮ ನಮ್ಮ ಮನೆಗೆ ಕೆಲಸ ಜಾಸ್ತಿ ಕಳಿಸಲ್ವಂತೆ ನಮ್ಮ ಅತ್ತೆನೂ ನಮ್ಮ ಅಮ್ಮ ಅದಕ್ಕೆ ಹೆಂಗೆ ಕರಿಯಕ್ಕೆ ಬರಬೇಡ್ರಿ ಅನ್ನು ಹೊಸ್ದಾಗಿ ಮದುವೆ ಆದಾರನ ಆಷಾಢಕ್ಕೆ ತವ್ರ ಮನೆಗೆ ಕರಿಯಕ್ಕೆ ಬಂದೇ ಬರ್ತಾರೆ ನಿಮ್ಮ ಅಮ್ಮ ಇರು ಅದಕ್ಕೇನೆ ಬರಬೇಡ್ರಿ ಅಂತ ಹೇಳಂಗ ಸರಿ ಆಯ್ತತ್ತೆ ನಾನು ಅದು ಹೆಂಗೆ ಹೇಳೋಣ ಬಂದಾಗ ನೀವೇ ಹೇಳ್ರಿ ಕಳಿಸಲ್ಲ ಅಂತ ಹೇಳಿ ನಾನು ಅದು ಹೆಂಗೆ ಮುಂಚೆಗೆ ಬರೋರನ್ನ ಬರಬೇಡ್ರಿ ಅಂತ ಹೇಳೋಕ್ಕಾಗುತ್ತೆ ಅಲ್ಲ ಮುಂಜೆಗೆ ನೀನಾದರೆ ಹೇಳ್ಬೋದಲ್ಲ ಮಗಳಲ್ಲ ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ನೀನಾದರೆ ಹೇಳ್ಬೋದು ನಮ್ಮ ಅತ್ತೆ ಹಿಂಗಂತು ಅಂತ ಹೇಳಿ ಒಂದು ಮಾತು ಹಂಗನ್ನು ಹೆಂಗ ನೀನೇ ಹೇಳ್ಬಂತ ಹೇಳತ್ತೆ ಏನ್ಯಾಕ ನಿನ್ನ ಸೊಸೆ ಯಾಕೆ ಹಿಂಗೆ ಗೊಣ್ಗುಟ್ಕೊಂಡು ಹೋಗ್ತಾ ಇದ್ದಾಳೆ ಗೊಣ್ಗುಟ್ಟಿದ್ಲು ಇಲ್ಲೇನು ಗೊಣ ಅಂಬ್ಲಿಲ್ವಲ್ಲ ಸುಮ್ಮನೆ ಹೋದ್ಲು ಏನೋ ಮಾತಾಡ್ಕೊಂಡು ಹೋದ್ಲಮ್ಮ ಮುಷ್ಟ್ ನಿಂತಿರ್ಕೊಂಡು ಅದೇನೇ ಆಷಾಢ ಅಲ್ವೇನೆ ಇವಾಗ ಅಮಾವಾಸ್ಯೆ ಆಗ್ತಿದ್ದಂಗೆ ಆಷಾಢ ಸ್ಟಾರ್ಟ್ ಆಗುತ್ತಲ್ಲ ಅವ್ರ ಅಮ್ಮೇರು ಕರಿಯಕ್ಕೆ ಬರ್ತಾರೆ ಅದಕ್ಕೆ ಲೋಟ ಕೆಲಸ ಜಾಸ್ತಿ ಅಲ್ಲ ಅದಕ್ಕೆ ನಿಮ್ಮ ಅಮ್ಮೇರ್ಗೆ ಹೇಳಮ್ಮ ಆಷಾಢ ಕರಿಯಕ್ಕೆ ಬರಬಾರ್ದಂತೆ ಕಳಿಸಲ್ಲಂತೆ ಅಂತ ಹೇಳ್ದೆ ಅದಕ್ಕೆ ಗಂಡ್ಗುಟ್ಟಿ ಹೇಳೇನ ಬೇಡತ್ಲ ಏನು ಕಳಿಸ್ಬೇಡ ಅದೆಲ್ಲ ಯಾರು ಮೊದಲಿನ ಸಂಪ್ರದಾಯ ಅಲ್ಲ ಈ ಕಾಲದಾಗ ಯಾರು ಕೇಳಲ್ಲ ಕಣಕ ಸುಮ್ಮನಿರು ಏನು ಕಳ್ಸಕ್ಕೆ ಹೋಗ್ಬೇಡ ಇಲ್ಲೇ ಕೆಲಸ ಬೇಜಾನಿರುತ್ತೆ ನಿನ್ಗೊಬ್ಳು ಕೈ ಮಾಡೋಕ್ಕಾಗಲ್ಲ ಅವಳು ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಒಂದು ತಿಂಗಳಾಗುತ್ತೆ ಅಕ್ಕ ಆಷಾಢ ಮುಗಿಯೋದಕ್ಕೆ ಈ ಅಮಾವಾಸ್ಯೆ ಆಗ್ತಿದ್ದಂಗೆ ಆಷಾಢ ಸ್ಟಾರ್ಟ್ ಆಗುತ್ತಾ ತಿರ್ಗಿ ಇನ್ನೊಂದ್ಸತಿ ಅಮಾವಾಸ್ಯೆ ಬರೋ ತಕ್ಕನ ಕಾಯ್ಬೇಕಾಗುತ್ತೆ ಅವಳು ಆಷಾಢ ಮುಗಿದ್ಮೇಲೆ ಕರ್ಕೊಂಡು ಹೋದ್ರಿ ಏನಿಲ್ಲ ಹೋಗಿ ಬರೋ ಶಾಸ್ತ್ರ ಮಾಡ್ಬೋದು ಅಷ್ಟೇನೆ ಸುಮ್ಮನೆ ಹಿಂಗೆ ಹೋಗಿ ಒಂದಿನ ಇದ್ದು ವಾಪಸ್ ಬರಲಿ ಹೇಳು ಅಷ್ಟೇನೆ ನಾನು ಹಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಏನಾರ ಬಲವಂತ ಮಾಡಿದ್ರೆ ಹಂಗೆ ಹೇಳ್ತೀನಿ ಕರ್ಕೊಂಡು ಹೋಗಿ ಬರೋ ಶಾಸ್ತ್ರ ಮಾಡಿರಿ ನಮ್ಮ ಮನೆ ಕೆಲಸ ಜಾಸ್ತಿ ಯಾಕಂದರೆ ಕೆಲಸದಾಳುಗಳು ಅವರೆಲ್ಲ ಗೊತ್ತಿರ್ತಾರೆ ನಮ್ಮ ಕೈಲಷ್ಟು ಮಾಡೋಕ್ಕಾಗಲ್ಲ ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಅವ್ರೇನಾರ ಕರೆಯಕ್ಕೆ ಬಂದರೆ ಹಂಗೆ ಸುಮ್ಮನೆ ಕರ್ಕೊಂಡು ಹೋಗಿ ಬರೋ ಶಾಸ್ತ್ರ ಮಾಡಿರಿ ಅಲ್ಲೇ ಕರ್ಕೊಂಡು ಹೋಗಿ ಇಕ್ಕಬೇಡ್ರಿ ಅಂತ ಹೇಳ್ತೀನಿ ಗುಂಡಿ ಬಂದ್ಲು ಯಾಕೆ ಗುಂಡಿ ಬಾ ಯಾಕೆ ಬಂದಿದ್ದೆ ಏನಿಲ್ಲ ಕಮಲಕ್ಕಯ್ಯ ನಾನು ಲಸ್ಮಕ್ಕಯ್ಯ ಮನೆ ಕಡೆಗೆ ಹೋಗಿದ್ನ ಯಾಕೆ ಚೆನ್ನಾಗಿಲ್ವಂತ ಲಸ್ಮಕ್ಕಯ್ಯಗೆ ಅದಕ್ಕೇನೆ ನಮ್ಮೊಂದಮ್ಮನ ಹೇಳಿ ಕಳ್ಸಮ್ಮ ಅಡುಗೆ ಮಾಡಿಲ್ಲ ಅಂತ ಹೇಳ್ತಾ ಇತ್ತು ಕಣಕ ಯಾರಮ್ಮ ಹೇಳಿದ್ಲೆ ನೋಡಮ್ಮ ಇಲ್ಲಿರೋದಕ್ಕೆ ಹಗ್ಲೆಲ್ಲ ಹೇಳಿ ಕಳ್ಸೋದೆ ಸುಮ್ಮನೆ ಸೆನಕಿಲ್ಲ ಅಲ್ಲ ಅವತ್ತೇನ ಹೋಗಿ ಏಳ ತಿಂತಕ ಇದ್ದು ಎಲ್ಲ ಬದುಕು ಮಾಡಿ ಬಂದವಳಿ ಇನ್ನು ಸುಮ್ಕಿರಿ ಹೇಳಕ್ಕೆ ಹೋಗ್ಬೇಡ ಗುಂಡಿ ಸುಮ್ಮನೆ ಹೋಗು ನಾನೆಲ್ಲ ಹೇಳ್ತೀನಿ ಬಿಡು ಆಮೇಲೆ ಕಳಿಸ್ತೀನಿ ನಮ್ಮ ಮನೆಗೆ ಸ್ವಲ್ಪ ಕೆಲಸ ಐತೆ ಇಲ್ಲದೆಲ್ಲ ಕೆಲಸ ಮಾಡಿ ಆಮೇಲೆ ಹೋಗ್ತಾಳೆ ಬಿಡು ಪಾಪ ಸೆನಕಿಲ್ವಂತೆ ಅಡುಗೆ ಮಾಡಿಲ್ವಂತೆ ಅಪ್ಪಗೆ ಅಡುಗೆ ಮಾಡಿಲ್ಲ ಅದಕ್ಕೆ ಏನು ಅಡುಗೆ ಮಾಡಿದಾಳೆ ಒಂದಿಟ್ಟು ತಾಕೊಂಡು ಮುಸ್ರೆಲ್ಲ ಹಿಂಗೆ ಒಂದೆರಡು ತೊಳೆದಿಕ್ತಾಳೆ ಹೇಳಮ್ಮ ಹೋಗಿ ಅಂತ ಹೇಳ್ತು ಅದಕ್ಕೆ ಬಿಡು ಹೇಳ್ತೀವಿ ಅವಳು ಇಲ್ಲ ಎಲ್ಲ ಹೋಗಿದ್ದಾಳೆ ಆಮೇಲೆ ಬರ್ತಾಳೆ ಅವಾಗ ಹೇಳ್ತೀನಿ ಗುಂಡಕಾಯಿ ಬಂದೈತಲ್ಲ ಯಾಕನ ಗುಂಡಕಾಯ ಯಾಕೆ ಆಗ ಇಲ್ಲೇ ಐತಿ ಒಂದಮ್ಮ ಬಾ ಒಂದಮ್ಮ ಏನಕ್ಕ ನಿಮ್ಮಮ್ಮಗೆ ಯಾಕೆ ಸೆನಕಿಲ್ಲ ಅಂತೆ ಕಣಮ್ಮ ಯಾಕನ ಎದ್ದಳ ಕಾಲ ಸುಸ್ತಾಗುತ್ತೆ ಯಾಕೆ ಜಾರ್ ಬಂದಂಗೆ ಐತೆ ಮೈ ಕೈಯೆಲ್ಲ ನೋಯ್ತೈತೆ ಅಂತಿತ್ತು ಮೊಸರು ಎಲ್ಲ ತೊಳೆದಿಲ್ವಂತೆ ಹಂಗೆ ಇದಾವಂತಿ ಅಡುಗೆನೂ ಮಾಡಿಲ್ವಂತೆ ನಿಮ್ಮ ಅಪ್ಪಗೆ ಅಕ್ಕಿ ಏನು ಅಡುಗೆ ಮಾಡಿವಳೆ ಒಂದಿಟ್ಟು ತಾಕೊಂಡು ಬರೋ ಕೇಳಮ್ಮ ಒಂದಿಟ್ಟು ಕಸ ಹೊಡೆದು ಮೊಸರು ತೊಳೆದು ಹೋಗ್ತಾಳೆ ಅಂತ ಹೇಳ್ತೀನಿ ಅಮ್ಮ ವಾರಕ್ಕೂ ಕಡಿತು ಯಾಕೆ ವಾಂತಿ ಬೇರೆ ಆಗುತ್ತಂತೆ ಯಾಕನ ಬೊಟ್ಟು ಬಿದ್ದಂಗೆ ಆಗ್ಯವೇ ಒಬ್ಳಿಗೆ ಬಂದಂಗೆ ಆಗುತ್ತೆ ವಾಂತಿ ಆಗುತ್ತೆ ಅಂತ ಕಕ್ಕೆಂತಿತ್ತು ನಾನು ಕೇಳಿದೆ ಅಕ್ಕೇನೆ ಯಾಕೆ ಏನಾಗೈತೆ ಅಂತ ಹೇಳಿ ಅಕ್ಕಿ ಹಂಗಂತು 7 ಬಾರಿ ಗುಂಡ ಮಾತಾಗ ಹೋದ್ರೆ ಅಂತಂತು ಅದಕ್ಕೆ ನೀನು ಹೋಗಿಲ್ವಂತೆ ಹೋಗಿ ನೋಡ್ಕೊಂಬ ಸರಿ ಅಕ್ಕ ಆಯಿತು ಹೋಗ್ತೀನಿ ಹೇಳು ಅತ್ತೆ ಅಡುಗೆ ಮಾಡಿದ್ದೀನಿ ನಮ್ಮ ಅಪ್ಪಗೆ ಊಟ ತಗೊಂಡು ಹೋಗ್ತೀನಿ ನಮ್ಮ ಅಮ್ಮಗೆ ಚೆನ್ನಾಗಿಲ್ವಂತೆ ನೀವು ವೀಕೆಂಡ್ ಊಟ ಮಾಡ್ರತ್ತೆ ತಡಿಯಮ್ಮ ನೀನು ನಾವಿನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗುವಂತೆ ಪಾತ್ರೆ ಗೀತ್ರೆಲ್ಲ ತೊಳೆದಿಟ್ಟು ಹೋಗಮ್ಮ ಒಂದೇ ಸತಿನ ತಿರುಗಿ ಹಾಕಿ ಅಷ್ಟು ಆಗ್ಲೆಲ್ಲ ನಿಮ್ಮ ಅಕ್ಕನ ಹೇಳ್ಕಳ್ಸಿ ರಾತಮ್ಮ ಸ್ವಲ್ಪ ದಿನ ಬಂದು ಇಲ್ಲೇ ಮಾಡಿಕ್ತಾಳೆ ನೀನು ಇಲ್ಲೇ ಇದೆಯಂತ ಆಗ್ಲೆಲ್ಲ ನಿನ್ನ ಹೇಳ್ಕಳ್ಸುತ್ತೆ ನಿಮ್ಮ ಅಮ್ಮಯ್ಯ ನಮ್ಮ ಅಕ್ಕ ಅಲ್ಲಿಂದ ಏನು ಬರ್ತಾಳತ್ತೆ ಊರಿಗೆ ಅಲ್ಲ ನಾನು ಇಲ್ಲೇ ಇರೋಳು ನೋಡ್ಕೊಂಬಿಲ್ಲ ನಮ್ಮ ಅಕ್ಕ ಅಲ್ಲಿಂದ ಬಂದು ನೋಡ್ಕೊಂತಾಳೆ ನಾನು ಇಲ್ಲೇ ಇದ್ದೀನಲ್ಲ ನೋಡ್ಕೊಂತೀನಿ ಬಿಡು ನಾನು ಇನ್ನೇನು ಎಲ್ಲ ಕೆಲಸ ಮಾಡಿದ್ದೀನಿ ಅಲ್ಲೇ ಅಡುಗೆ ಆಗೈತೆ ಎಲ್ಲ ಆಗೈತೆ ಹೋಗಿ ಊಟ ಮಾಡಿರಿ ನೀವು ವೀಕೆಂಡು ಅಲ್ಲ ಕಣಿಯಕ್ಕ ತವ್ರ ಮನೆ ಇಲ್ಲೇ ಐತಿ ಅಂತ ಆಗ್ಲೆಲ್ಲ ಹೋಗೋದಿ ಅವ್ರ ಅಮ್ಮ ಏನೋ ನಾವು ಬೀಳು ಬರಲಿ ಅಂತ ಏನೋ ನಾಟಕ ಮಾಡ್ತೈತೆ ಏನು ಇಲ್ಲೇ ಐತೆ ಬರಲಿ ಅಂತ ಹೇಳಾಗ್ಲಲ್ಲ ಹೋಗ್ಲಿಲ್ವಲ್ಲ ಅದಕ್ಕೆ ನಾವು ಬೈದಾಗಿಂದ ಹೋಗಿರಲಿಲ್ಲ ಅದಕ್ಕೆ ಅವ್ರ ಅಮ್ಮ ನೋಡ ಹಾಲೆ ಸೆನಕಿಲ್ಲ ಅಂತ ಹೇಳಿ ಕಳಿಸಿರೋದ ಹೇಳತ್ತ ಅವಳು ಅವ್ರ ಅಮ್ಮ ಸುಳ್ಳು ಹೇಳ್ತಾಳೆ ಅದು ಇದು ಬದುಕು ಮಾಡಿಸ್ಯಮ್ಮಕ್ಕಿ ದುಡ್ಡು ಪಡ್ಡು ಯಾಕನ ತಾಂಡ ಕೊಡ್ತಾಳೇನಮ್ಮ ಚೇತು ತೆಗಿಸ್ಕೊಂಡು ಅವ್ರ ಅಮ್ಮಗೆ ಯಾಕನ ಕೊರ್ಸಿ ಹಿಡ್ಕೊಂಡು ಹೋಗ್ತಾಳೆ ಯಾವಾಗಲೂ ಅವ್ರು ಮಂತಕ್ಕೆ ಹೋದ್ರೆ ಅವ್ರ ಅಮ್ಮಯ್ಯದು ಏನು ನಡೆಯಲ್ಲ ಅಲ್ಲಿ ಬರೀ ಕೂಲಿ ಮಾಡೋದೇ ಅಂತಿ ಅದಕ್ಕೇನೆ ದುಡ್ಡು ಪಡ್ಡು ತಾಂಡ ಕೊಡ್ತಾಳೇನ ಕಣೆಯಕ್ಕ ಪೋರ್ಸ್ ತಗೊಂಡೋಗ್ಬೇಕಾರೆ ಕಿತ್ಕೊಂಡ್ ತಿಂತಾಡಿ ನೀನು ಯಾಕೆ ಪೋರ್ಸ್ ತಗೊಂಡೋಗ್ತೀಯ ಬರೀ ಕೈಯಾಗ ಹೋಗಿ ಬರೀ ಕೈಯಾಗ ಬಾ ಅಂತ ಹೇಳ್ತೀನಿ
ಮತ್ತು ಯಾವಾಗನ ಹೋಗ್ಲಿ ಪುರ್ಸ್ತಾಣೋಗ್ತಾಳೆ ನಮ್ಮ ಚೇತನ್ ತಾಗಿ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿ ಚೆನ್ನಾಗಿ ದುಡ್ಡು ಇಸ್ಕೊಂಡೋಗಿ ಎಲ್ಲ ಅವ್ರ ಅಮ್ಮ ಕೊಡ್ತಾಳೆ. ಅದಕ್ಕೆ ನಡಿ ಹೋಗಿ ಕೊಟ್ಟಿಲ್ವೇನ ಅವ್ರ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿ ಕಳ್ಸೈತಿ. ತಡಿ ಹೋಗ್ಬೇಕಾರೆ ನಾನು ಹಂಗೆ ಮಾಡ್ತೀನಿ. ನೀನು ಪುರ್ಸ್ ಕಿಸ್ ಎಲ್ಲ ತಗೊಂಡೋಗ್ಬೇಡಮ್ಮ, ಬರೀ ಕೈಯಾಗ ಹೋಗಿ ಬರೀ ಕೈಯಾಗ ಬಾ. ನೀನು ಅಲ್ಲಿಂದ ಯಾತ ತರೋದು ಬೇಡ, ಇಲ್ಲಿಂದನೇ ಯಾತ ತಗೊಂಡೋಗೋದು ಬೇಡ ಅಂತ ಹೇಳ್ತೀನಿ. ಇದೊಂದು ಆಷಾಢ ಬಂತು. ಆಷಾಢ ಬಂದರೆ ಅಕ್ಕ ಹೊಸ್ತಾಗ ಮದುವೆ ಆಗಿರೋನೆಲ್ಲ ಕರ್ಕೊಂಡು ಹೋಗ್ತಾರೆ. ಯಾಕೆ ತವ್ರ ಮನೆಗೆ? ಅದು ಹಿಂದಿನ ಕಾಲದಾಗ ಮಾಡಿದಾರ ಕಣೆ, ಅದೊಂದು ಸಂಪ್ರದಾಯ ಅಂತ ಹೇಳಿ. ಅದೆಲ್ಲ ಯಾರಿಗೆ ನೀ ಯಾತು ನಂಬಲ್ಲ ಕಣೆ. ಹೊಸ್ತಾಗ ಮದುವೆ ಆದಾರನ ಆಷಾಢ ಮುಗಿಯೋವರೆಗೂ ಅತ್ತೆ ಸೊಸೆ ಒಂದೇ ಬಾಗ್ಲಾಗ ಓಡಾಡಬಾರ್ದು, ಆಷಾಢದಾಗೆ ಗಂಡ ಹೆಂಡತಿ ಜೊತೆಗಿರಬಾರ್ದು ಅಂತೇಳಿ ಯಾತ ಹಿಂದಿನ ಕಾಲದಾಗ ಮಾಡಿದ್ದಾರೆ ಸಂಪ್ರದಾಯ. ಅದನ್ನೇ ನೀ ಯಾರು ನಂಬಲ್ಲ ಈ ಕಾಲದಾಗೇ ಬಿಡತ್ತವೆಲ್ಲ ಏನು ಅಂತಾರೆ. ಮೊದಲು ಮಾಡಿರವೆಲ್ಲ ಈಗ ಯಾರು ಹಳ್ಳಿ ಕಡೆ ನಡೆಸ್ತಾರೆ ಅಷ್ಟೇ. ಟೌನ್ಗಳಿಗೆಲ್ಲ ಯಾರೂ ಇಂಥವೆಲ್ಲ ಯಾತು ಮಾಡಲ್ಲ. ಆಷಾಢದಾಗ ಹೆಣ್ಮಕ್ಳನ್ನ ಕಳ್ಸೋದು ಇವೆಲ್ಲ ಮಾಡಲ್ಲ ಕಣೆ. ನೋಡಮ್ಮ ಮೊದ್ಲಿಂದೆಲ್ಲ ನಾ ಈಗ ಯಾರು ಕೇಳೋದಲ್ಲೇ ಅವ್ರ ಅಮ್ಮ ಒಂದಿಷ್ಟು ಮೊದ್ಲಿನ ಕಾಲದಂಗೇನೆ, ಅದಕ್ಕೇನೆ ಹಳೆ ಸಂಪ್ರದಾಯ ಎಲ್ಲ ನಡೆಸುತ್ತೆ. ಅವ್ರ ಅಮ್ಮ ಇನ್ನೂ ಈ ಕಾಲಕ್ಕೆ ತಕ್ಕ ನಂಗೆ ಬದಲಾಗಿಲ್ಲ ಕಣೆ. ಅವ್ರ ಅಮ್ಮಗೆ ಗೊತ್ತಾಗಲ್ಲ ಇನ್ನೂ ಪಾಪ. ಸುಮ್ಮನೆ ಬಿಲ್ಡಪ್ ಕೊಡುತ್ತೆ ಅಷ್ಟೇ, ಎಲ್ಲ ತಿಳ್ಕೊಂಡು ಇನ್ನೆಂಬತ್ತರ ಬಿಲ್ಡಪ್ ಕೊಡಿಸುತ್ತೆ, ಗೊತ್ತಾಗಲ್ಲ ಇನ್ನೂ. ಆ ಪಾಟಿ ದೊಡ್ಡ ಸೋಪ್ ಹಾಕಿದ್ರು ಅವ್ರ ಮನೆಯಾಗೆ, ಎಷ್ಟು ದೊಡ್ಡದಾಗೈತಾ ಅಂದ್ರೆ ದೊಡ್ಡ ಸೋಪ್ ಹಾಕಿದ್ರು ಕೆಳಗೆ ಹೋಗ್ಕೊಂಬತ್ತ ಅವ್ರ ಅಮ್ಮ. ನನ್ನ ತಳ ಇದ್ರ ಸೋಪ ಬಿಟ್ಟು ಕೆಳಗೆ ಇಳಿತಾ ಇರಲಿಲ್ಲ, ಹಂಗೆ ಹೋಗ್ಕೊಂತಿದ್ದೆ. ನಾನು ನೋಡಿದಾಗ ಹೋದಾಗ ಹಂಗೆ ಅನ್ಕೊಂತೀನಿ, ಈ ಅಮ್ಮ ಅಷ್ಟು ದೊಡ್ಡ ಸೋಪ ಹಾಕಿ ಅಂತ ಒಳ್ಳೆ ಸೋಪ ಎಷ್ಟು ಚೆನ್ನಾಗಿದ್ದಾವೆ. ಹಂಗೇನೆ ಇದು ನೋಡಿ ನಮ್ಮವಿನ ಇವು ಮರದವು ಅವ್ರ ಮನೆಗಿರೋ ಹೆಂಗಿದ್ದಾವೆ ಅಂತ ಬಂದೋಬಸ್ತಾಗಿದ್ದಾವೆ, ಚೆನ್ನಾಗಿರತ್ತಂದ್ರೆ ನಮ್ಮ ಮನೇನೂ ಇಲ್ಲ ಕಣೆಯಾಕ ಹಂಗೈತೆ ಅಂಥದಾಗ ಕೆಳಕ್ಕೆ ಕುಕ್ಕೊಂಬತ್ತೆ. ಅವ್ರಿಗೆ ಹೆಂಗಿರ್ಬೇಕು ಈ ಕಾಲಕ್ಕೆ ತಕ್ಕನಂಗೆ ಹೆಂಗೆ ಬದಲಾಗಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಮಾಡಿದ್ರಷ್ಟೇ. ಆ ಹುಡುಗಿ ಏನಕ್ಕೆ ಪಾಪಕ್ಕ ಅದು ಕೆಲಸದಾಗಿರೋದು ಕಟ್ಸೈತಿ. ಸಂಬಳ ಇನ್ನೂ ಇಲ್ಲೇ ಕೊಡುತ್ತಂತೆ ಕಣೆಯಾಕ ದೊಡ್ಡದು. ಅವ್ರು ನೋಡಪ್ಪ ಅವ್ರು ಎಂತಾರೆ ಗಂಡನ ಮನೆಯವರಲ್ಲಿ ಅವ್ರೇನೋ ಒಳ್ಳೆಯವ್ರೇನಪ್ಪ ಅದಕ್ಕೆ ಬಿಟ್ಟವ್ರಿ. ನೋಡೋಕ್ಕೆ ಮಂಗ್ಳಿ ಹೆಂಗಿರ್ತಾರೆ ಇವರು. ಅಕ್ಕ ತಂಗಿರು ಇಬ್ಬರು ಅಷ್ಟೇ ಬಜಾರೇರು. ಇವಳು ನಾನೇನೋ ಒಂದು ಸ್ವಲ್ಪ ಮೆತ್ತನ್ನಳಾಗಿದ್ದರೆ ನನ್ನ ಇನ್ನೂ ಇದು ಮಾಡ್ಬಿಡೋಳು ಇವಳು. ನಾನು ದಿಮ್ಮನ್ನಳಾಗೋದಕ್ಕೆ ಇವಳು ಹೇಳ್ದಂಗೆ ಕೇಳ್ಕೊಂಡ ಇದ್ದಾಳೆ. ಸುಮಾರು ಅದರಲ್ಲ ಅವ್ರ ಅಮ್ಮನೂ ಅವಳೇನೆ, ಇವರಿಬ್ಬರು ಅವರೇನೆ. ನೋಡೋಕೆ ಮಾತ್ರ ಮಂಗ್ಳಿ ಹೆಂಗಿರ್ತಾರೆ. ಇಲ್ಲೋಡು ಇಂಥರ್ನು ಮಾತ್ರ ನಂಬಕ್ಕೆ ಹೋಗ್ಬಾರ್ದು ಕಣೆ. ಇಲ್ಲೋಡು ಅಯ್ಯಪ್ಪ ಇಂಥವ್ರು ನಂಬಿಟ್ರೆ ಏನಿಲ್ಲ. ಅಪ್ಪ ಅಪ್ಪಪ್ಪ ಲತಾ, ಇಂಥವ್ರು ನೋಡಿಬಿಟ್ರೆ ಏನಿಲ್ಲಮ್ಮ ತಾಯಿ. ಹ್ಞೂನೇ ಅಕ್ಕ. ಅಯ್ಯಪ್ಪ ಇಲ್ಲೋಡು ನಮ್ಮ ನಾವು ಲಡಲ್ಲ ಮಾತಾಡ್ತೀವಿ, ನಮ್ಮ ಹತ್ರ ಏನು ಇಡಲ್ಲ. ನೀನು ಸುಮ್ಮನೆ ಇರ್ತಾರಲ್ಲ ಹ್ಞೂ ಅಂತ ಮಾತೇ ಬರಲ್ಲ ಮಂಗಿರ್ತಾರಲ್ಲ, ಇಂಥವ್ರನ್ನ ಮಾತ್ರ ಯಾವುದೇ ಕಣ್ಣಕ್ಕೂ ನಂಬಾರ್ದು ಮಂಗಾಗುತ್ತೆ. ನಮ್ಮನೆ ತಗೊಬ್ಬಳು ಹಂಗೇನೆ. ಇವಳು ಹಂಗೆ ಇದ್ಲು. ಅವಳ ತಾಗೆ ಒಬ್ಬೊಬ್ಬ ಅವ್ರ ತಾಗೆ ಇರ್ತಾವೆಲ್ಲ ಬೆಂಕಿ ಎಲ್ಲ ಬೆಳಕಳು ಬೇಯ್ತಾವ ಅವ್ರ ತಾಯಿ ಹಂಗೆ. ನೀನು ಎಂಥ ಬೆಳಕಳನ್ನ ಹಾಕು ಬೇಯ್ತಾವ ಹಂಗಿರ್ತಾರೆ ಅವ್ರು. ನೋಡಿದ್ರಲ್ಲ ವೀಕ್ಷಕರೇ, ಅವ್ರಮ್ಮ ಇಲ್ಲಿರೋಕ್ಕೆ ಆಗ್ಲೆಲ್ಲ ಹೇಳ್ಕೊಳ್ಸು ಚೆನ್ನಾಗಿಲ್ಲ ಅಂತ ಹೇಳಿ. ನಾನು ಹೇಳಿದ್ನಿ ಇವಳಿಗೆ ಆಳಿನ ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ಬೇಡಮ್ಮ ಆಗ್ಲಲ್ಲ ಅಂತ. ಅದಕ್ಕೆ ಆಷಾಢ ಬಂತು ಇನ್ನು ಕರ್ಕೊಂಡು ಹೋಗ್ತಾರೆ ನೋಡ್ಬಿಟ್ಟು ನಮ್ಮ ಕೆಲಸ ಮಾಡ್ಕೊಂಬಕ್ಕಾಗಲ್ಲ. ನನ್ನ ತಂಗಿ ಮಾಡೋಕ್ಕಾಗಲ್ಲ, ಅವಳಿಗೂ ಪಾಪ ಚೆನ್ನಾಗಿಲ್ದಂಗೆ ಆಗಿತ್ತು, ರೊಂಡಿ ನೋವಾಗಿತ್ತು ಬಿದ್ದು. ಅದಕ್ಕೆ ಅವಾಗಿಂದ ಅವಳಿಗೆ ಮಾಡೋಕ್ಕಾಗಲ್ಲ. ಅವಳಿಗೆ ಜಾಸ್ತಿ ಹೊತ್ತು ನಿಂತ್ಕೊಂಬಕ್ಕಾಗಲ್ಲ, ಕಾಲು ಬಲ್ಗಲ್ ಎಳಿತಾಳೆ, ಬಲ್ಗಲ್ ನೋವು ಅವಳಿಗೆ. ಅದಕ್ಕೇನೆ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಕೈ. ಅದಕ್ಕೆ ಮುಂಚೆಗೆ ಹೇಳಿದೆ. ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.